ಭಾರತವು ದಶಕದ ಅಂತ್ಯದವರೆಗೆ ಸರಾಸರಿ ವಾರ್ಷಿಕ ಜಿಡಿಪಿ ಬೆಳವಣಿಗೆ 6.7% ನಿರ್ವಹಿಸಿದರೆ 2030-31 ವಿತ್ತೀಯ ವರ್ಷದ ವೇಳೆಗೆ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಮತ್ತು ಮೇಲ್ಮಧ್ಯಮ ಆದಾಯ ವರ್ಗಕ್ಕೆ ಪರಿವರ್ತನೆಯಾಗುವ ಸಾಧ್ಯತೆ ಇದೆ ಎಂದು S&P ಗ್ಲೋಬಲ್ ವರದಿ ನೀಡಿದೆ. S&P ಗ್ಲೋಬಲ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕ್ಷೇಪಗಳ ಪ್ರಕಾರ ಭಾರತದ ನಾಮಮಾತ್ರ ಜಿಡಿಪಿಯ ಗಾತ್ರವು ಮಾರ್ಚ್ 2024 ವಿತ್ತೀಯ ವರ್ಷದಲ್ಲಿ $3.6 ಟ್ರಿಲಿಯನ್ ನಿಂದ 2030-31 ವಿತ್ತೀಯ ವರ್ಷದಲ್ಲಿ $7 ಟ್ರಿಲಿಯನ್ಗೆ ದ್ವಿಗುಣಗೊಳ್ಳಲಿದೆ. ಭಾರತವು ಪ್ರಸ್ತುತ ಯುನೈಟೆಡ್ ಸ್ಟೇಟ್ಸ್, ಚೀನಾ, ಜಪಾನ್ ಮತ್ತು ಜರ್ಮನಿಯ ನಂತರ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ಸುಮಾರು $2,400 ತಲಾ ಆದಾಯದೊಂದಿಗೆ ಭಾರತವನ್ನು ವಿಶ್ವ ಬ್ಯಾಂಕ್ನ ವರ್ಗೀಕರಣದ ಪ್ರಕಾರ ಕಡಿಮೆ ಮಧ್ಯಮ ಆದಾಯದ ದೇಶ ಎಂದು ವರ್ಗೀಕರಿಸಲಾಗಿದೆ ಮತ್ತು 2007ರಿಂದ ಭಾರತವು ಈ ವರ್ಗದಲ್ಲಿದೆ. ಉನ್ನತ ಮಧ್ಯಮ ಆದಾಯದ ದೇಶವಾಗಲು ತಲಾ ಆದಾಯವು $4,466 ರಿಂದ $13,845 ವ್ಯಾಪ್ತಿಯಲ್ಲಿರಬೇಕಾಗುತ್ತದೆ.